ಪ್ರಿಯ ವಿದ್ಯಾರ್ಥಿಗಳೇ, ನಾವು ವರ್ತುಳದ ಪಾಠದ ಕೊನೆಯ ಭಾಗ ಅಂದರೆ ಹಿಂದೆ ಇಲ್ಲಿಯವರೆಗೆ ಈ ಪಾಠವನ್ನು ಪೂರ್ಣ ನೋಡಿದ್ವಿ. ವರ್ತುಳ ವಿಡಿಯೋ ನಂಬರ್ 7. ವೆಲ್ಕಮ್ ಟು CBB ಟ್ಯುಟೋರಿಯಲ್. ಈಗ ನಾವು ಸಂಕೀರ್ಣ ಪ್ರಶ್ನ ಸಂಗ್ರಹದಲ್ಲಿಯ ಉದಾಹರಣೆಗಳನ್ನು ನೋಡುವ. ಅಂದರೆ ವರ್ತುಳ ಪಾಠದಲ್ಲಿಯ ಸಂಕೀರ್ಣ ಪ್ರಶ್ನ ಸಂಗ್ರಹ ನೋಡಿ ಮಕ್ಕಳೇ. ಈಗ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿ ಇದೆ ನೋಡಿ. ಆಕೃತಿಯಲ್ಲಿ ಸಮಾಂತರ ದ್ವಿಭುಜ ಚೌಕೋನ ABCD ಇದು T ಕೇಂದ್ರ ವರ್ತುಳಕ್ಕೆ ಪರಿಲಿಖಿತವಾಗಿದೆ. ಅಂದರೆ ಪರಿಲಿಖಿತವಿದೆ ಅಂದರೆ ಚೌಕೋನದ 4 ಭುಜಗಳು ವರ್ತುಳಕ್ಕೆ ಸ್ಪರ್ಶಿಸುತ್ತವೆ. ಬಿಂದು E, F, G ಮತ್ತು H ಸ್ಪರ್ಶ ಬಿಂದುಗಳಿವೆ. AE = 4.5 ಇಲ್ಲಿ ಕೊಡಲಾಗಿದೆ. ಆ ನಂತರ EB = 5.5 ಇದ್ದರೆ AD ಅಳತೆ ಕಂಡುಹಿಡಿಯಿರಿ. ಇದು ಒಂದು ಸಮಾಂತರ ಭುಜ ಚೌಕೋನವಿದೆ ಎಂಬುದು ಗೊತ್ತಿರಲಿ. ಈಗ ನೋಡಿ ಮಕ್ಕಳೇ, ನಮಗೆ AD ತೆಗೆಯುವ ಸಲುವಾಗಿ ನಮಗಿಲ್ಲಿ ಏನೇನು ಗುರುತಿರುವಂಥದ್ದಿದೆ ಮೊದಲಿಗೆ ನೋಡಬೇಕು. ಹಾಗಾದರೆ ಸಮಾಂತರ ಭುಜ ಚೌಕೋನ ಇರುವುದರಿಂದ ಅದರ ಸಮ್ಮುಖ ಭುಜಗಳು ಏಕರೂಪ ಇರುತ್ತವೆ ನೋಡಿ. AB ಅಳತೆಯಷ್ಟೇ ಈ CD ಅಳತೆ ಇರುತ್ತದೆ. ಹಾಗೂ AD = BC ಎಂದು ಹೇಳಬಹುದು. ಅದೇ ರೀತಿ ಇನ್ನೂ ಒಂದು ಗುಣಧರ್ಮ ನಮಗೆ ಗೊತ್ತಿರುವಂಥದ್ದು ನೋಡಿ. AE ಮತ್ತು AH ಈ ಎರಡು ವರ್ತುಳದ ಬಾಹ್ಯ ಬಿಂದುವಿನಿಂದ ತೆಗೆದ ಸ್ಪರ್ಶಿಕಾಖಂಡಗಳು. ಅಂದರೆ AE = AH, ಅದರಂತೆ BE = BF, CF = CG, DH = DG ಎಂದೂ ಕೂಡ ಹೇಳಬಹುದು. ಇದರ ಉಪಯೋಗ ಮಾಡಿ ನಾವು AB ಅಳತೆ ಮತ್ತು AD ಅಳತೆ ಸಮಾನ ಇವೆ ಎಂದು ತೋರಿಸಿದರೆ ಆಗ ನಮಗೆ AD ಅಳತೆ ತೆಗೆಯಲು ಬರುತ್ತದೆ ನೋಡಿ. ಮೊದಲಿಗೆ ABCD ಈಸ್ ಎ ಪ್ಯಾರಲೆಲೋಗ್ರಾಮ್. ಅಂದರೆ ABCD ಇದು ಸಮಾಂತರ ಭುಜ ಚೌಕೋನವಿದೆ. ದೇರ್ಫೋರ್ AB = CD ವಿಧಾನ 1. ಅದರಂತೆ AD = BC. ಅಂದರೆ ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಅಂದರೆ ಸಮಾಂತರ ಭುಜ ಚೌಕೋನದ ಸಮ್ಮುಖ ಭುಜಗಳು ಏಕರೂಪ ಇರುತ್ತವೆ ಅಥವಾ ಸಮಾನ ಇರುತ್ತವೆ. ಈ ರೀತಿ ನಮಗೆ 2. ಟ್ಯಾಂಜೆಂಟ್ ಸೆಗ್ಮೆಂಟ್ಸ್ ಡ್ರಾನ್ ಫ್ರಾಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಕಾಂಗ್ರುಯೆಂಟ್. ಅಂದರೆ ವರ್ತುಳದ ಬಾಹ್ಯ ಬಿಂದುವಿನಿಂದ ತೆಗೆದ ಸ್ಪರ್ಶಿಕಾಖಂಡಗಳು ಏಕರೂಪ ಇರುತ್ತವೆ. ನಾವು ಈಗಾಗಲೇ AE = AH ಇದು ವಿಧಾನ 3, DG = DH ಇದು ವಿಧಾನ 4, BE = BF ಇದು ವಿಧಾನ 5, CG = CF ಇದು ವಿಧಾನ 6. ನಾವೀಗ ವರ್ತುಳದ ಬಾಹ್ಯ ಬಿಂದುವಿನಿಂದ ತೆಗೆದ ಸ್ಪರ್ಶಿಕಾಖಂಡಗಳು ಸಮಾನ ಇರುತ್ತವೆ ಎಂಬುದನ್ನು ನೋಡಿದೆವು. ಹಾಗಾಗಿ ವಿಧಾನ 3, 4, 5, 6ರ ಬೇರೀಜು ಮಾಡಲಾಗಿ ಎಡಿಂಗ್ 3, 4, 5 ಆ್ಯಂಡ್ ಗೆಟ್ 6 ವಿ ಗೆಟ್ ಎಡಬದಿ ಮತ್ತು ಬಲಬದಿ ಬೇರೀಜು ಮಾಡಲಾಗಿ AE + DG + BE + CG, ಅದರಂತೆ AH + DH + BF + CF ಇವುಗಳ ಬೇರೀಜು. ಇಲ್ಲಿ ನೋಡಿ AB + CD ಇಲ್ಲಿ ಆಗುವಂಥದ್ದು ಯಾವ ರೀತಿ, AE ಮತ್ತು BE, CG ಮತ್ತು DGಗಳ ಬೇರೀಜು ಮಾಡಲಾಗಿ ನಮಗೆ ದೊರೆಯುವಂಥದ್ದು AE + BE. AE + BE ಅಂದರೆ AE ಮತ್ತು BEಗಳ ಬೇರೀಜು ಮಾಡಿದರೆ AB, AH ಮತ್ತು DH ಬೇರೀಜು ಮಾಡಿದರೆ AD, BF ಮತ್ತು CF ಬೇರೀಜು ಮಾಡಿದ್ರೆ BC, DG ಮತ್ತು CG ಬೇರೀಜು ಮಾಡಿದ್ರೆ ನಮಗೆ DC. ಈ ರೀತಿ ಭುಜಗಳು ದೊರೆಯುತ್ತವೆ ನೋಡಿ. AE + BE + CG + DG = AH + DH + BF + CF. ಅಂದರೆ AB + CD = AD + BC. ಇದು ವಿಧಾನ 7 ಅನ್ಬೋದು. ಹಾಗಾದರೆ ವಿಧಾನ 1 ಮತ್ತು 2 ಹಾಗೂ 7ರಿಂದ ನಮಗೆ ದೊರೆಯುವಂಥದ್ದು ಏನು ಅಂದರೆ 2AB ಅಂದರೆ AB ಅಷ್ಟೇ CD ಐತೆ. ಹಾಗಾದರೆ 2AB ಆಯಿತು. ಇಲ್ಲಿ AD ಮತ್ತು BC ಸಮಾನ ಇವೆ ಅಂದರೆ 2AD ಆಯಿತು. 2 ಗೆಟ್ ಕ್ಯಾನ್ಸಲ್, AB = AD ಆಯಿತು. ABಯ ಬೆಲೆಯಷ್ಟೇ AD ಇದೆ. ಹಾಗಾದರೆ AD = AB = AE + EB. AE + EB ಅಂದರೆ 4.5 + 5.5 ಅಂದರೆ ನಮಗಿಲ್ಲಿ ಇದರ ಬೆಲೆ ತೆಗೆಯಲಾಗಿ ಅಂದರೆ 10 ಎಂದು ನಾವು ಹೇಳಬಹುದು. ಈಗ ಮುಂದಿನ ಒಂದು ಉದಾಹರಣೆ ನೋಡಿ. ಆಕೃತಿಯಲ್ಲಿ C ಕೇಂದ್ರವಿರುವ ವರ್ತುಳದ AB ವ್ಯಾಸವಿದೆ. ಸರಿಯಾಗಿ ಗಮನವಿರಲಿ ಮಕ್ಕಳೇ, AB ಇದು ವ್ಯಾಸವಿದೆ.
ವರ್ತುಳದ ಸ್ಪರ್ಶಕ್ಕೆ ಪಿ ಕ್ಯೂ ವರ್ತುಳವನ್ನು ಬಿಂದು ಟಿ ದಲ್ಲಿ ಸ್ಪರ್ಶ ಮಾಡುವುದು. ಇದು ಒಂದು ಸ್ಪರ್ಶಿಕೆ ಇದೆ. ರೇಖ ಎ ಪಿ ಲಂಬ ರೇಖೆ ಪಿ ಕ್ಯೂ ಮತ್ತು ರೇಖ ಬಿ ಕ್ಯೂ ಲಂಬ ರೇಖೆ ಪಿ ಕ್ಯೂ. ಇದೇ ರೇಖೆಗೆ ಎರಡು ಎ ಪಿನೂ ಲಂಬ ಇದೆ ಮತ್ತು ಬಿ ಕ್ಯೂನು ಈ ಪಿ ಕ್ಯೂ ರೇಖೆಗೆ ಲಂಬ ಇದೆ. ಹಾಗಾದರೆ ಸಿ ಪಿ ಏಕರೂಪ್ ಸಿ ಕ್ಯೂ ಎಂದು ಸಿದ್ಧ ಮಾಡಿರಿ. ಈಗ ನಿಮ್ಮ ಗಮನಕ್ಕೆ ಬರುವಂಥದ್ದು ನೋಡಿ, ಸಿ ಪಿ ಮತ್ತು ಸಿ ಕ್ಯೂ ಸಮಾನ ಇರಬೇಕಾಗಿದ್ದರೆ ನಮಗೆ ಇವೆರಡು ರೇಖಾಖಂಡಗಳನ್ನು ಜೋಡಿಸಬೇಕಾಗುತ್ತೆ. ನಾವಿಲ್ಲಿ ಅದರ ರಚನೆಯನ್ನು ಮಾಡುವ. ನೋಡಿ, ಸಿಗ್ಮೆಂಟ್ ಎ ಬಿ ಈಸ್ ಎ ಡೈಮೀಟರ್ ಆಫ್ ಸರ್ಕಲ್ ವಿತ್ ಸೆಂಟರ್ ಸಿ. ಅಂದರೆ ರೇಖಾಖಂಡ ಎ ಬಿ ವ್ಯಾಸವಿರುವಂತಹ ಮತ್ತು ಸಿ ಕೇಂದ್ರವಿರುವ ಒಂದು ವರ್ತುಳ ಇದೆ. ಎ ಸಿ ಮತ್ತು ಸಿ ಬಿ ಇವು ರೇಡಿಯಸ್ ಆಫ್ ದಿ ಸರ್ಕಲ್, ಅಂದರೆ ಇವೆರಡು ತ್ರಿಜ್ಯಗಳಿರುತ್ತವೆ. ಇಲ್ಲಿ ನಾವು ಸಿ ಪಿ ಮತ್ತು ಸಿ ಟಿ ಹಾಗೂ ಸಿ ಕ್ಯೂಗಳನ್ನು ಜೋಡಿಸಲಾಗಿದೆ. ಇಟ್ ಈಸ್ ಗಿವನ್ ದ್ಯಾಟ್ ಲೈನ್ ಪಿ ಕ್ಯೂ ಈಸ್ ಎ ಟ್ಯಾಂಜೆಂಟ್ ವಿಚ್ ಟಚಸ್ ದಿ ಸರ್ಕಲ್ ಎಟ್ ಪಾಯಿಂಟ್ ಟಿ. ಅಂದರೆ ಇಲ್ಲಿ ಪಿ ಕ್ಯೂ ರೇಖೆಯು ಸ್ಪರ್ಶಿಕೆಯಾಗಿದ್ದು ಅದು ವರ್ತುಳವನ್ನು ಟಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ ಎಂದಾಗಿದೆ. ಆದ್ದರಿಂದ ಕೋನ ಸಿ ಟಿ ಪಿ ಈಕ್ವಲ್ ಟು ಕೋನ ಸಿ ಟಿ ಕ್ಯೂ ಇಸ್ ಈಕ್ವಲ್ ಟು 90. ಏಕೆಂದರೆ ಇಲ್ಲಿ ವರ್ತುಳದ ತ್ರಿಜ್ಯೆಯು ಸ್ಪರ್ಶಿಕೆಗೆ ಲಂಬವಿರುತ್ತದೆ. ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ಥ್ರೋ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ವರ್ತುಳದ ಕೇಂದ್ರದಿಂದ ತೆಗೆದಂಥ ತ್ರಿಜ್ಯವು ಅದಕ್ಕೆ ಲಂಬವಾಗಿರುತ್ತದೆ. ಅಂದರೆ ಇಲ್ಲಿ ಸೆಗ್ಮೆಂಟ್ ಸಿ ಟಿ ಪರ್ಪೆಂಡಿಕ್ಯುಲರ್ ಲೈನ್ ಪಿ ಕ್ಯೂ, ಅಂದರೆ ಇಲ್ಲಿ ರೇಖಾಖಂಡ ಸಿ ಟಿ ಇದು ರೇಖೆ ಪಿ ಕ್ಯೂಗೆ ಲಂಬವಾಗಿರುತ್ತದೆ ಎಂದಾಯಿತು. ಅದರಂತೆ ಎ ಪಿ ಯು ಕೂಡ ಈ ಪಿ ಕ್ಯೂಗೆ ಲಂಬವಿದೆ, ಬಿ ಕ್ಯೂ ಕೂಡ ಈ ಪಿ ಕ್ಯೂಗೆ ಲಂಬವಾಗಿದೆ. ಆದ್ದರಿಂದ ಒಂದೇ ರೇಖೆಗೆ ಲಂಬವಾಗಿರುವಂಥ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಇದು ನಮಗೆ ಗೊತ್ತಿರುವಂಥದ್ದು. ನೋಡಿ, ಎ ಪಿ ಸಮಾಂತರ ಸಿ ಟಿ ಸಮಾಂತರ ಬಿ ಕ್ಯೂ. ನೋಡಿ ಮಕ್ಕಳೇ, ವಿ ನೋ ದ ರೇಷಿಯೋ ಆಫ್ ದಿ ಇಂಟರ್ಸೆಪ್ಟ್ಸ್ ಮೇಡ್ ಆನ್ ಎ ಟ್ರಾನ್ಸ್ವರ್ಸಲ್ ಬೈ 3 parallel lines is equal to the corresponding intercepts made on any other transversal by the same parallel lines. ಅಂದರೆ ಇಲ್ಲಿ ನೋಡಿ, 3 ಸಮಾಂತರ ರೇಖೆಗಳು ಇಲ್ಲಿ ಒಂದೇ ರೇಖೆಗೆ ಲಂಬವಾಗಿರುವುದರಿಂದ 3 ಸಮಾಂತರ ರೇಖೆಗಳನ್ನು ಇಲ್ಲಿ ಛೇದಿಕೆಗಳು ಇಲ್ಲಿ ಗಮನದಲ್ಲಿರಲಿ. ಇಲ್ಲಿ 3 ಸಮಾಂತರ ರೇಖೆಗಳು ಇವೆ. ಆ ರೇಖೆಗಳು ಒಂದೇ ರೇಖೆಗೆ ಲಂಬವಾಗಿರುವುದರಿಂದ ಪಿ ಟಿ ಅಪಾನ್ ಟಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಸಿ ಬಿ ಎಂದಾಗುತ್ತೆ. ಯಾಕೆಂದರೆ ಇವೆ 3 ಸಮಾಂತರ ರೇಖೆಗಳು ಮತ್ತು ಅವುಗಳ ಛೇದಿಕೆಗಳ ಗುಣಧರ್ಮ ಇದೆ. ಅವುಗಳ ಸಮಾಂತರ ಇಲ್ಲಿ ಅಂತರ್ಛೇದಗಳು ಗುಣೋತ್ತರಗಳು ಸಮಾನವಾಗಿರುತ್ತವೆ. ಅಂದರೆ ಗಮನದಿರಲಿ, 3 ಸಮಾಂತರ ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಅಂತರ್ಛೇದಗಳ ಗುಣೋತ್ತರವು ಇನ್ನೊಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಅಂತರ್ಛೇದಿಕೆಗಳ ಗುಣೋತ್ತರಕ್ಕೆ ಸಮಾನವಿರುತ್ತದೆ. ಅಂದರೆ ನೋಡಿ, ಇಲ್ಲಿ 3 ಸಮಾಂತರ ಎ ಪಿ ಸಿ ಟಿ ಮತ್ತು ಬಿ ಕ್ಯೂ 3 ಸಮಾಂತರ ರೇಖೆಗಳಿವೆ, ಇವು ಛೇದಿಕೆಗಳಿವೆ, ಇವುಗಳ ಗುಣೋತ್ತರಗಳು ಸಮಾನ ಇರುತ್ತವೆ. ಇದು ಗೊತ್ತಿರಲಿ. ಅಂದರೆ ಪಿ ಟಿ ಅಪಾನ್ ಟಿ ಕ್ಯೂ ಈಕ್ವಲ್ ಟು ಎ ಸಿ ಅಪಾನ್ ಸಿ ಬಿ. ಪಿ ಟಿ ಅಪಾನ್ ಟಿ ಕ್ಯೂ ಈಕ್ವಲ್ ಟು 1, ಯಾಕಂದರೆ ಸಮಾನ ಇವೆ. ಎ ಸಿ ಈಕ್ವಲ್ ಟು ಸಿ ಬಿ ಇರುವುದರಿಂದ ಇಲ್ಲಿ ಪಿ ಟಿ ಈಕ್ವಲ್ ಟು ಟಿ ಕ್ಯೂ. ಯಾಕಂದರೆ ಎ ಸಿ ಮತ್ತು ಸಿ ಬಿ ಯಾಕೆ ಸಮಾನ ಇವೆ ಅಂದರೆ ಒಂದೇ ವರ್ತುಳದ ತ್ರಿಜ್ಯಗಳಿವೆ. ಆದ್ದರಿಂದ ಪಿ ಟಿ ಈಕ್ವಲ್ ಟು ಟಿ ಕ್ಯೂ ಆಗುತ್ತೆ. ಹಾಗಾದರೆ ನೋಡಿ, ಈಗ ತ್ರಿಕೋನ ಸಿ ಪಿ ಟಿ ಮತ್ತು ತ್ರಿಕೋನ ಸಿ ಕ್ಯೂ ಟಿದಲ್ಲಿ ಈ ತ್ರಿಕೋನಗಳಲ್ಲಿ ರೇಖಾಖಂಡ ಪಿ ಟಿ ಏಕರೂಪ ರೇಖಾಖಂಡ ಟಿ ಕ್ಯೂ ಇದನ್ನು ನಾವು ಈಗಾಗಲೇ ಸಿದ್ಧ ಮಾಡಿದ್ದೇವೆ. ಕೋನ್ ಸಿ ಟಿ ಪಿ ಈಕ್ವಲ್ ಟು ಕೋನ್ ಸಿ ಟಿ ಕ್ಯೂ ಪ್ರತಿಯೊಂದು 90 ಅಂಶದ್ದು. ರೇಖಾಖಂಡ ಸಿ ಟಿ ಏಕರೂಪ ರೇಖಾಖಂಡ ಸಿ ಟಿ ಅಂದರೆ ಸಾಮಾನ್ಯ ಭುಜ. ದೇರ್ಫೋರ್ ತ್ರಿಕೋನ ಸಿ ಪಿ ಟಿ ಏಕರೂಪ ತ್ರಿಕೋನ ಸಿ ಕ್ಯೂ ಟಿ. ಇಲ್ಲಿ ನಮಗೆ ಏನಿದೆ ನೋಡಿ, ಭುಜ ಕೋನ ಭುಜ ಪರೀಕ್ಷೆಗನುಸಾರವಾಗಿ ಅಥವಾ ಕರ್ಣಭುಜ ಪರೀಕ್ಷೆಗನುಸಾರವಾಗಿ ನಾವು ಇದನ್ನು ಹೇಳಬಹುದು. ದೇರ್ಫೋರ್ ಇಲ್ಲಿ ಯಾವುದಿದೆ ನೋಡಿ, ಈ ಎರಡು ತ್ರಿಕೋನಗಳನ್ನು ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಕರ್ಣಭುಜ ಅನ್ನೋಕ್ಕಿಂತ ಭೂ ಪರೀಕ್ಷೆ ಇದಕ್ಕೆ ಸಾಮಾನ್ಯವಾಗಿ ತೋರಿಸ್ಬೋದು. ಆವಾಗ ಸಿ ಪಿ ಈಕ್ವಲ್ ಟು ಸಿ ಕ್ಯೂ ಎಂದು ತೋರಿಸ್ತೇವೆ.
ಅಂದರೆ ಇಲ್ಲಿ ನಮಗೆ ಭುಜ ಕೋನ ಭುಜ ಪರೀಕ್ಷೆ. ದೇರ್ ಫೋರ್ ರೇಖಾಖಂಡ ಸಿ ಪಿ ಏಕರೂಪ ರೇಖಾಖಂಡ ಸಿ ಕ್ಯೂ ಅಂದರೆ ಏಕರೂಪ ತ್ರಿಕೋನಗಳ ಸಂಗತ ಭುಜಗಳು ಎಂದು ಸಿದ್ಧ ಮಾಡಬಹುದು. ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಎಂದು ಹೇಳಬೇಕು. ಅಂದರೆ ಏಕರೂಪ ತ್ರಿಕೋನಗಳ ಸಂಗತ ಭುಜಗಳು. ಇನ್ನೊಂದು ಉದಾಹರಣೆ ನೋಡಿ ಮಕ್ಕಳೇ. ಬದಿಯ ಆಕೃತಿಯಲ್ಲಿ ಜ ಇ ಎಫ್ ಸಮಾಂತರ ಜ ಸಿ ಎಚ್, ಇ ಎಫ್ಗೆ ಸಮಾಂತರ ಜಿ ಎಚ್ ಇದ್ದರೆ ಜ ಇ ಜಿ ಏಕರೂಪ ಜ ಎಫ್ ಎಚ್ ಎಂದು ಸಿದ್ಧ ಮಾಡಿರಿ. ಮುಂದೆ ಕೊಟ್ಟಿರುವ ಸಿದ್ಧತೆ ರಿಕ್ತ ಸ್ಥಳಗಳಲ್ಲಿ ತುಂಬಿ ನೀವು ಸಿದ್ಧತೆಯನ್ನು ಮಾಡಿರಿ ಎಂದಿದೆ. ರೇಖ ಜಿ ಎಫ್ ರಚನೆ ಮಾಡೋದಿದೆ. ಕೋನ್ ಇ ಎಫ್ ಜಿ ಈಕ್ವಲ್ ಟು ಕೋನ್ ಎಫ್ ಜಿ ಎಚ್. ಇ ಎಫ್ ಜಿ ಏಕರೂಪ ಎಫ್ ಜಿ ಎಚ್ ಅಂದರೆ ಇವೆರಡೂ ರೇಖೆಗಳು ಸಮಾಂತರ ಇರುವುದರಿಂದ ಇವುಗಳ ಛೇದಿಕೆಗೆ ಅನುಸಾರವಾಗಿ ಇವು ವ್ಯುತ್ಕ್ರಮ ಕೋನಗಳು ಏಕರೂಪ ಇರುತ್ತವೆ. ಆದ್ದರಿಂದ ನೋಡಿ, ಕೋನ ಇ ಎಫ್ ಜಿ ಈಕ್ವಲ್ ಟು 1/2 ಎಂ ಕೌಸ್ ಇ ಜಿ ಅಂತರ್ಲಿಖಿತ ಕೋನದ ಪ್ರಮೇಯ. ಅದರಂತೆ ಎಫ್ ಜಿ ಎಚ್ ಈಕ್ವಲ್ ಟು 1/2 ಎಂ ಕೌಸ್ ಎಫ್ ಎಚ್ ಅಂತರ್ಲಿಖಿತ ಕೋನ ಪ್ರಮೇಯ. ವಿಧಾನ 2 ಮತ್ತು 3. ಈಗ ನೋಡಿ, ಎಂ ಕೌಸ್ ಇಲ್ಲಿ ನಮಗೆ ಒಂದನೇ ವಿಧಾನದಲ್ಲಿ ಇ ಎಫ್ ಜಿ ಈಕ್ವಲ್ ಟು ಎಫ್ ಜಿ ಎಚ್ ಎಂದಿದೆ. ವ್ಯುತ್ಕ್ರಮ ಕೋನಗಳು ಗೊತ್ತಿರುವಂಥದ್ದು. ವಿಧಾನ 1, 2 ಮತ್ತು 3ರಿಂದ ಎಂ ಕೌಸ್ ಇ ಜಿ ಈಕ್ವಲ್ ಟು ಎಂ ಕೌಸ್ ಎಫ್ ಎಚ್ ಎಂದು ಹೇಳಬಹುದು. ದೇರ್ ಫೋರ್ ಇಲ್ಲಿ ಒಂದು ವೇಳೆ ಎರಡು ಕೌಂಸಗಳು ಏಕರೂಪವಾಗಿದ್ದರೆ ಅವುಗಳ ಸಂಗತ ಜಾಗಳು ಏಕರೂಪ ಇರುತ್ತವೆ. ದೇರ್ ಫೋರ್ ಜ ಈಸಿ ಏಕರೂಪ ಜ ಎಫ್ ಎಚ್ ಅಂದರೆ ಏಕರೂಪ ಕೌಂಸಗಳ ಸಂಗತ ಜಾಗಳು. ಈ ರೀತಿ ತೋರಿಸಬೇಕು. ಇನ್ನೊಂದು ಸಿದ್ಧತೆ ನೋಡಿ ಇದರಲ್ಲಿ ಕೊಟ್ಟಿರುವಂಥದ್ದು. ಆಕೃತಿಯಲ್ಲಿ ರೇಖೆ ಎ ಬಿ ಇದು ಓ ಕೇಂದ್ರ ಇರುವ ವರ್ತುಳದ ವ್ಯಾಸವಿದೆ. ಎ ಬಿ ಇದು ವರ್ತುಳದ ವ್ಯಾಸವಿದೆ. ಅಂತರ್ಲಿಖಿತ ಕೋನ್ ಎ ಸಿ ಬಿಯ ದ್ವಿಭಾಜಕ ವರ್ತುಳಕ್ಕೆ ಬಿಂದು ಡಿ ದಲ್ಲಿ ಛೇದಿಸುತ್ತದೆ. ಇಲ್ಲಿ ಅಂತರ್ಲಿಖಿತ ಎ ಸಿ ಬಿ ಇದರ ಕೋನ ದ್ವಿಭಾಜಕ ಇದೆಯಂತೆ. ಇದು ಡಿ ಬಿಂದುವಿನಲ್ಲಿ ಛೇದಿಸುತ್ತದೆ ವರ್ತುಳವನ್ನು. ಅಂದರೆ ಇವೆರಡು ಕೋನ ದ್ವಿಭಾಜಕಗಳಿವೆ. ಮುಂದೆ ಕೊಟ್ಟಿರುವಂಥ ಸಿದ್ಧತೆಯಲ್ಲಿ ರಿಕ್ತ ಸ್ಥಳಗಳನ್ನು ತುಂಬಿರಿ. ರೇಖ್ ಓಡಿ ರಚನೆ ಮಾಡಲಾಗಿದೆ. ಹಾಗಾಗಿ ಕೋನ್ ಎ ಸಿ ಬಿ ಈಕ್ವಲ್ ಟು 90 ಏಕೆಂದರೆ ಅರ್ಧ ವರ್ತುಳದಲ್ಲಿ ಅಂತರ್ಲಿಖಿತವಾದಂಥ ಕೋನ ಇದೆ. ಕೋನ ಡಿ ಸಿ ಬಿ ಈಕ್ವಲ್ ಟು ಯಾಕಂದರೆ ಇದು 90 ಅಂಶ ಆದರೆ ಇದು ಕೋನ ದ್ವಿಭಾಜಕ ಇರುವುದರಿಂದ ಇದು 45 ಅಂಶ ಆಗುತ್ತೆ. ರೇಖ್ ಸಿ ಡಿ ಇದು ಕೋನ್ ಸಿ ಯ ದ್ವಿಭಾಜಕವಿದೆ. ಎಂ ಕೌಸ್ ಡಿ ಬಿ ಈಕ್ವಲ್ ಟು 90 ಏಕೆಂದರೆ ಡಿ ಸಿ ಬಿ ಈಕ್ವಲ್ ಟು 1/2 ಎಂ ಕೌಸ್ ಡಿ ಬಿ ಅಂದರೆ ಇದು ಈ ಕೌಂಸದ ಅರ್ಧಷ್ಟು ಈ ಕೋನ ಇರೋದ್ರಿಂದ ಇದು 90 ಅಂಶದ್ದಾಗತ್ತೆ. ಹಾಗಾದರೆ ಎಂ ಕೌಸ್ ಡಿ ಬಿ ಈಕ್ವಲ್ ಟು ಎಷ್ಟಾಯಿತು? 90 ಅಂಶ ಅಂತರ್ಲಿಖಿತ ಕೋನದ ಪ್ರಮೇಯಕ್ಕನುಸಾರವಾಗಿ. ಆನಂತರ ಕೋನ ಡಿ ಒ ಬಿ ಈಕ್ವಲ್ ಟು ಇದು ಕೂಡ 90 ಆಗುತ್ತೆ. ಯಾಕೆಂದರೆ ಇಲ್ಲಿ ಕೇಂದ್ರಸ್ಥ ಕೋನದ ಅಳತೆಯು ಅದರ ಸಂಗತ ಲಘು ಕಂಸದ ಅಳತೆಯಷ್ಟು ಇರುವುದರಿಂದ ಕೋನ ಡಿ ಒ ಬಿ ಈಕ್ವಲ್ ಟು 90 ಅಂದರೆ ಕಂಸದ ಅಳತೆಯ ವ್ಯಾಖ್ಯೆ. ಹಾಗಾದರೆ ರೇಖ ಎ ಒ ಈಕ್ವಲ್ ಟು ರೇಖ ಒ ಬಿ ಇದೆ. ಇಲ್ಲಿ ನೋಡಿ ಗಮನದಲ್ಲಿರಲಿ, ಒ ಡಿ 90 ಅಂಶ ಎಂದು ತೋರಿಸಲಾಯಿತು. ಹಾಗೂ ಎ ಒ ಈಕ್ವಲ್ ಟು ಒ ಬಿ ಇರುವುದರಿಂದ, ಯಾಕಂದರೆ ಇದು ಒಂದೇ ವರ್ತುಳದ ತ್ರಿಜ್ಯಗಳಿವೆ. ಹಾಗಾದರೆ ಒ ಡಿ ಲಂಬ ಮತ್ತು ರೇಖಾಖಂಡ ಇದು ದ್ವಿಭಾಗಿಸುವುದರಿಂದ ರೇಖ ಒ ಡಿ ಇದು ರೇಖ ಎ ಬಿಯ ಲಂಬ ದ್ವಿಭಾಜಕದ ರೇಖೆ ಇರುತ್ತದೆ. ಏಕೆಂದರೆ ವರ್ತುಳ ಕೇಂದ್ರದ ಅಂದರೆ ವರ್ತುಳಕ್ಕೆ ಕೇಂದ್ರಕ್ಕೆ ಅಂದರೆ ಜಾಕ್ಕೆ ತೆಗೆದ ಲಂಬವು ಜಾವನ್ನು ದ್ವಿಭಾಗಿಸುತ್ತದೆ. ಯಾವುದೇ ಜಾ ಇರಲಿ, ವರ್ತುಳ ಜಾಕ್ಕೆ ತೆಗೆದ ಲಂಬವು ಆ ಜಾವನ್ನು ದ್ವಿಭಾಗಿಸುತ್ತದೆ, ನಾವು ಇದನ್ನು ಹೇಳಬಹುದು. ಅಥವಾ ಇಲ್ಲಿ ಅದಕ್ಕಿಂತಲೂ ಒ ಎ ಮತ್ತು ಒ ಬಿ ಸಮಾನ ಇರುವುದರಿಂದ ಒ ಡಿ ಲಂಬ ದ್ವಿಭಾಜಕವಿರುವುದರಿಂದ ಇದು ಲಂಬ ದ್ವಿಭಾಜಕ ರೇಷೆ ಇರುತ್ತದೆ ಎಂದರೂ ಕೂಡ ಹೇಳಲಿಕ್ಕೆ ಬರುತ್ತೆ. ಆದ್ದರಿಂದ ಎ ಡಿ ಈಕ್ವಲ್ ಟು ಡಿ ಬಿ. ಏಕೆ ನೋಡಿ ಮಕ್ಕಳೇ, ಇದು ಲಂಬ ದ್ವಿಭಾಜಕದ ಮೇಲಿರುವಂತಹ ಪ್ರತಿಯೊಂದು ಬಿಂದು ಆ ರೇಖಾಖಂಡದ ಅಂತ್ಯ ಬಿಂದುವಿನಿಂದ ಸಮದೂರದಲ್ಲಿರುತ್ತವೆ ಎಂಬುದು ನಮಗೆ ಗೊತ್ತಿರುವಂಥದ್ದು. ನೋಡಿ, ಇಲ್ಲಿ ಎ ಒ ಮತ್ತು ಒ ಬಿಗೆ ನಾವು ಇಲ್ಲಿ ಲಂಬ ದ್ವಿಭಾಜಕ ತೆಗೆದಿರುವೆ. ಅಂದರೆ 90 ಅಂಶದಿದೆ, ಇದು 90 ಅಂಶ ಇದೆ ಒ ಡಿ ರೇಖೆ.
OAದಷ್ಟು OB ಇದೆ. ಈ ಲಂಬ ದ್ವಿಭಾಜಕದ ಮೇಲಿರುವಂಥ ಪ್ರತಿಯೊಂದು ಬಿಂದು A ಹಾಗೂ B ದಿಂದ ಸಮಾನಾಂತರದ ಮೇಲೆ. ಹಾಗಾದರೆ D ಇಂದ B ವರೆಗೆ ಎಷ್ಟು ಅಂತರ ಇದೆ, A ದಿಂದನೂ ಅಷ್ಟೇ ಅಂತರ ಇದೆ. ಆದ್ದರಿಂದ ರೇಖೆ AD ಏಕರೂಪ ರೇಖೆ DB ಎಂದು ಅಥವಾ BD ಎಂದು ಸಿದ್ಧ ಮಾಡಬಹುದು. ಈಗ ನೋಡಿ, ಬದಿಯ ಆಕೃತಿಯಲ್ಲಿ ರೇಖೆ MN ಇದು O ಕೇಂದ್ರ ಇರುವ ವರ್ತುಳದ ಜ ಇದೆ. MN = 25, ಈ ಪೂರ್ಣ 25 ಕೊಡಲಾಗಿದೆ. ಜ MN ದ ಮೇಲೆ ಎಲ್ಲವನ್ನು ML = 9 ಮತ್ತು ಡಿಸ್ಟೆನ್ಸ್ ಆಫ್ OL = 5 ಆಗುವಂತೆ ತೆಗೆದುಕೊಳ್ಳಿರಿ. ಹಾಗಾದರೆ ವರ್ತುಳದ ತ್ರಿಜ್ಯ ಎಷ್ಟಿರ್ಬೋದು ನಮಗೆ ತೆಗೆಯಲಿಕ್ಕೆ ಹೇಳಿದ್ದಾರೆ. ಈಗ ನೋಡಿ, ಸಿಗ್ಮೆಂಟ್ MN ಈಸ್ ಎ ಕಾರ್ಡ್ ಆಫ್ ಎ ಸರ್ಕಲ್ ವಿತ್ ಸೆಂಟರ್ O. ಅಂದರೆ ರೇಖಾಖಂಡ MN ಇದು O ಕೇಂದ್ರ ಇರುವ ವರ್ತುಳದ ಜ ಇದೆ. ಇಲ್ಲಿ ನಮಗೆ ರಚನೆ ಮಾಡಲಿಕ್ಕೆ ಏನಿದೆ ನೋಡಿ, ಡ್ರಾ OP ಪರ್ಪೆಂಡಿಕ್ಯುಲರ್ MN. ಇಲ್ಲಿ ನಾವು OPಯನ್ನು ಲಂಬ ಎಳೆದೆವು, ಎಲ್ಲಿ ಜ MN ದ ಮೇಲೆ, ಮತ್ತು OM ಅನ್ನು ಜೋಡಿಸಿರುವೆವು. ಈಗ ನೋಡಿ, OP = PN ಇದೆ. OP = PN. ಯಾಕೆ OP = PN ಯಾಕೆ ಎಂದು ಹೇಳಬೇಕಾಗುತ್ತೆ? ಯಾರು ಹೇಳ್ತೀರಿ ನಮಗೆ? ಇದರಲ್ಲಿ ನೋಡೋಣ. ನಾವು OP ಪರ್ಪೆಂಡಿಕ್ಯುಲರ್ ತೆಗೆದುದರಿಂದ ವರ್ತುಳ ಕೇಂದ್ರದಿಂದ ಜಾಕೆ ತೆಗೆದ ಲಂಬವು ಆ ಜಾವನ್ನು ದ್ವಿಭಾಗಿಸುತ್ತದೆ. ಈ ಗುಣಧರ್ಮ ನಮಗೆ ಗೊತ್ತಿರಲೇಬೇಕು. ಇಲ್ಲಿ ಓದಿಂದ P ವರೆಗೆ ಲಂಬವಾಗಿ ತೆಗೆದೆವು. ಆನಂತರ ನಮಗೆ ಲಂಬ ತೆಗೆದಾಗ ಇಲ್ಲಿ ಇವು ಎರಡು ಭಾಗಗಳಲ್ಲಿ ವಿಭಜನೆ ಆಗುತ್ತೆ. ಆದ್ದರಿಂದ MP = PN = MN/2, ಅಂದರೆ 25/2 ಯೂನಿಟ್ಸ್. ಇಲ್ಲಿ ಗೊತ್ತಿರಲಿ, ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಾಮ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಆನ್ ಇಟ್ಸ್, ಇಲ್ಲಿ ಇರುವಂಥದ್ದು ಇಟ್ಸ್ ದಿ ಕಾರ್ಡ್. ಅಂದರೆ ಇಲ್ಲಿ ವರ್ತುಳ ಕೇಂದ್ರದಿಂದ ಜಾಕೆ ತೆಗೆದ ಲಂಬವು ಆ ಜಾವನ್ನು ದ್ವಿಭಾಗಿಸುತ್ತದೆ. ದೇರ್ ಫೋರ್ LP = ಇಲ್ಲಿ L ದಿಂದ P ವರೆಗೆ ಇರುವಂಥದ್ದು. LP = MP - ML. ಈ MP ದಲ್ಲಿ ML ಕಳೆದರೆ ನಮಗೆ ಈ LP ದ ಅಳತೆ ಸಿಗುತ್ತೆ. ಅಂದರೆ 25/2 - 9 = 7/2 ಆಗುತ್ತೆ. ಈಗ ತ್ರಿಕೋನ OP ಯಲ್ಲಿದು ಕಾಟ್ಕೋನ ತ್ರಿಕೋನ ಇರುವುದರಿಂದ ಪೈಥಾಗೋರಸನ ಪ್ರಮೇಯಕ್ಕನುಸಾರವಾಗಿ OL² = LP² + OP². ನಾವಿಲ್ಲಿ ಕಾಟ್ಕೋನ ತ್ರಿಕೋನ OLP ದಲ್ಲಿ OL² ಇದೆ, ಕರ್ಣ = LP² + OP² ಅಥವಾ OP² + LP², ಯಾವ್ದು ಬೇಕಾದನ್ನು ಆರಿಸ್ರಿ. Therefore OP = √OL² - LP². OP = √5² - 7/2 OP = 25 - 49/4. OP = √51/4 1/2 √51. ಈ ರೀತಿ ನಮಗೆ OP ಯ ಬೆಲೆ ದೊರೆಯುತ್ತೆ. ಅದರಂತೆ ತ್ರಿಕೋನ OPM. ಈಗ ಈ ತ್ರಿಕೋನ ತೆಗೆದುಕೊಳ್ಳುವ. OPM ಪೂರ್ಣ ತ್ರಿಕೋನದಲ್ಲಿ ಇದು ಕೂಡ ಕಾಟ್ಕೋನ ತ್ರಿಕೋನವಾಗಿದ್ದು ಪೈಥಾಗೋರಸನ ಪ್ರಮೇಯಕ್ಕನುಸಾರವಾಗಿ OM = ಅಂದರೆ OM² = MP² + OP². OM = √25/2 + √51/2. OM = 625 + 51/4 ಎರಡರಲ್ಲಿ ಇರುವಂಥದ್ದು. OM = 676/4. ಅಂದರೆ OM = 169. ಇದರ ಭಾಗ ಹೊಡೆಯಲಾಗಿ √169 ಆಯಿತು. ಅಂದರೆ OM = 13 ಬರುತ್ತೆ. ಅಂದರೆ ದ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 13 ಯೂನಿಟ್. ಅಂದರೆ ಆ ವರ್ತುಳದ ತ್ರಿಜ್ಯ 13 ಮೂಲಮಾನ ಇರುವಂಥದ್ದು ನೋಡಿ. ಈಗ ಇನ್ನೂ ಒಂದು ನೋಡಿ ಉದಾಹರಣೆ. ಇಲ್ಲಿ ಸಂಕೀರ್ಣ ಪ್ರಶ್ನೆ ಸಂಗ್ರಹದಲ್ಲಿರುವಂತಹ ಕೆಲವು ಉದಾಹರಣೆಗಳು ತಮಗೆ 3 ಗುಣಗಳು ಅಥವಾ 4 ಗುಣಗಳಿಗೆ ಇಂಥ ಉದಾಹರಣೆಗಳನ್ನು ಕೇಳಬಹುದು ನೋಡಿ. ಆಕೃತಿಯಲ್ಲಿ 2 ವರ್ತುಳಗಳು ಪರಸ್ಪರ ಬಿಂದು S ಮತ್ತು ಬಿಂದು R ಅಲ್ಲಿ ಛೇದಿಸುವುದು. ಅವುಗಳ ರೇಖೆ PQ ಇದು ಸಾಮಾನ್ಯ ಸ್ಪರ್ಶಿಕೆ ಇದ್ದು P ಮತ್ತು Q ಬಿಂದುಗಳಲ್ಲಿ ಸ್ಪರ್ಶ ಮಾಡುವುದು. ಹಾಗಾದರೆ ಕೋನ PRQ + ಕೋನ PSQ = 180 ಎಂದು ಸಿದ್ಧ ಮಾಡಿರಿ. ನೋಡಿ ಮಕ್ಕಳೇ,
ಇಂಥ ಉದಾಹರಣೆಗಳನ್ನು ಮೊದಲಿಗೆ ಏನು ಮಾಡಬೇಕು ಎಂಬುದನ್ನು ಸರಿಯಾಗಿ ನೋಡಬೇಕು. ಇಲ್ಲಿ ನಮಗೆ ಒಂದು ರಚನೆ ಮಾಡಬೇಕಾಗತ್ತೆ. ಇಲ್ಲಿ ಎಸ್ ದಿಂದ ಆರ್ ವರೆಗೆ ಒಂದು ಜೋಡಿಸುವ ರೇಖಾಖಂಡವನ್ನು ಜೋಡಿಸಲಾಗಿದೆ. ಹಾಗಾದರೆ ನೋಡಿ, ಕೋನ್ ಪಿ ಎಸ್ ಆರ್, ಕೋನ್ ಪಿ ಎಸ್ ಆರ್ ಇರುವಂಥದ್ದು, ಕೋನ್ ಪಿ ಎಸ್ ಆರ್ ಈ ಕೋನದ ಅಳತೆ ಮತ್ತು ಕೋನ್ ಆರ್ ಪಿ ಕ್ಯೂದ ಅಳತೆ ಎರಡು ಸಮಾನವಾಗಿವೆ. ಏಕೆಂದರೆ ಇಲ್ಲಿ ಪರ್ಯಾಯ ಖಂಡದಲ್ಲಿಯ ಕೋನ ಎಂದೂ ಕೂಡ ನಾವು ಹೇಳಬಹುದು. ಇಲ್ಲಿ ಈ ಕೋನದ ಅಳತೆ ಮತ್ತು ಈ ಕೋನದ ಅಳತೆ, ಈ ಜಾದಿಂದಾಗಿ ತಯಾರಾದಂಥ ಪರ್ಯಾಯ ಖಂಡದಲ್ಲಿಯ ಕೋನ ಅಥವಾ ಸ್ಪರ್ಶಿಕೆ ಮತ್ತು ಛೇದಿಕೆಯಿಂದ ಉಂಟಾದಂಥ ಈ ಕೋನ, ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದಿಂದ ತಯಾರಾದಂಥ ಕೋನನು ಕೂಡ ಇದೆ. ಮತ್ತು ಅದೇ ರೀತಿಯೇ ಇನ್ನೊಂದು ಕೋನ ನೋಡಿ, ಇಲ್ಲಿ ಗಮನದಲ್ಲಿರಲಿ, ಪಿ ಎಸ್ ಆರ್ ಕೋನ್ ಆರ್ ಪಿ ಕ್ಯೂ. ಇನ್ನು ಅದೇ ರೀತಿ ಕೋನ್ ಆರ್ ಎಸ್ ಕ್ಯೂ ಇಸ್ ಈಕ್ವಲ್ ಟು ಕೋನ್ ಆರ್ ಕ್ಯೂ ಪಿ. ಯು ಬೈ ಟ್ಯಾಂಜೆಂಟ್ ಸೀಕೆಂಟ್ ಥೇರಮ್. ಅಂದರೆ ನಮಗೆ ಇಲ್ಲಿ ಇರುವಂಥದ್ದು ಸ್ಪರ್ಶಿಕೆ ಮತ್ತು ಛೇದಿಕೆಯ ಪ್ರಮೇಯ ಎಂದು ಹೇಳಬಹುದು, ವಿಧಾನ 1 ಮತ್ತು 2. ಈಗ ತ್ರಿಕೋನ ಪಿ ಆರ್ ಕ್ಯೂ ತೆಗೆದುಕೊಂಡಾಗ ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಆರ್ ಪಿ ಕ್ಯೂ ಪ್ಲಸ್ ಕೋನ್ ಆರ್ ಕ್ಯೂ ಪಿ, ಈ ಕೆಳಗಡೆ ಇರುವಂಥ ತ್ರಿಕೋನದಲ್ಲಿ ಕೋನ್ ಪಿ ಆರ್ ಕ್ಯೂ, ಕೋನ್ ಆರ್ ಪಿ ಕ್ಯೂ ಪ್ಲಸ್ ಕೋನ್ ಆರ್ ಕ್ಯೂ ಪಿ, ಈ ಮೂರು ಕೋನಗಳ ಅಳತೆಗಳ ಬೇರೀಜು 180. ಅಂದರೆ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಜು 180 ಅಂಶ. ಅಂದರೆ ಸಮ್ ಆಫ್ ಆಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. Therefore, angle PRQ plus angle PSR plus angle RSQ equal to 90. ನಾವಿಲ್ಲಿ ಫ್ರಾಮ್ ಒಂದರಿಂದ ತೆಗೆದುಕೊಂಡಿರ್ತೇವೆ, 1 ಮತ್ತು 2 ನಮಗೆ ಏನು ಪಿ ಎಸ್ ಆರ್ ಮತ್ತು ಆರ್ ಎಸ್ ಕ್ಯೂಗಳನ್ನು ನಾವಿಲ್ಲಿ ನೋಡಿರುವು, ಇಲ್ಲಿ ತೆಗೆದುಕೊಂಡೆವು. Therefore, angle PRQ plus angle PSR plus angle RSQ, ಇಲ್ಲಿ ಪಿ ಎಸ್ ಆರ್ ಮತ್ತು ಆರ್ ಎಸ್ ಕ್ಯೂಗಳ ಬೇರೀಜು ಎಂದರೆ ಈ ಪೂರ್ಣ ಕೋನ ಪಿ ಎಸ್ ಕ್ಯೂ ಆಗುತ್ತೆ. ದೇರ್ಫೋರ್ ಎಂಗಲ್ ಪಿ ಆರ್ ಕ್ಯೂ ಪ್ಲಸ್ ಎಂಗಲ್ ಪಿ ಎಸ್ ಕ್ಯೂ ಈಕ್ವಲ್ ಟು 180. ಅಂದರೆ ಕೋನಗಳ ಅಳತೆಗಳ ಬೇರೀಜಿನ ಗುಣಧರ್ಮದ ಮೇಲೆ ನಾವು ಈ ರೀತಿ ಇದನ್ನು ತೋರಿಸ್ಬೋದು. ಇಲ್ಲಿ ಕೋನ್ ಪಿ ಆರ್ ಕ್ಯೂ ಪ್ಲಸ್ ಕೋನ್ ಪಿ ಎಸ್ ಕ್ಯೂ ಈಕ್ವಲ್ ಟು 180 ಎಂದು ಹೀಗೆ ಸಿದ್ಧ ಮಾಡಬೇಕು. ಇನ್ನೂ ಒಂದು ಉದಾಹರಣೆ ನೋಡಿ, ಅದರಂತೆ ಇರುವಂಥದ್ದು. ಆಕೃತಿಯಲ್ಲಿ 2 ವರ್ತುಳಗಳು ಪರಸ್ಪರ ಎಂ ಮತ್ತು ಎನ್ ಬಿಂದುಗಳಲ್ಲಿ ಛೇದಿಸುವವು. ಬಿಂದು ಎಂ ಮತ್ತು ಎನ್ ದಿಂದ ತೆಗೆದ ವೃತ್ತ ಛೇದಿಕೆ ಬಿಂದು ಆರ್ ಮತ್ತು ಎಸ್ ದಲ್ಲಿ ಮತ್ತು ಪಿ ಮತ್ತು ಕ್ಯೂದಲ್ಲಿ ಛೇದಿಸುತ್ತವೆ. ಹಾಗಾದರೆ ಪಿ ಆರ್ ಸಮಾಂತರ ಕ್ಯೂ ಎಸ್ ಇದೆ ಎಂದು ಸಿದ್ಧ ಮಾಡಿರಿ. ಇಲ್ಲಿ ಪಿ ಆರ್ ಮತ್ತು ಈ ಕ್ಯೂ ಎಸ್ಗಳು ಸಮಾಂತರ ಇರುತ್ತವೆ ಎಂದು ಸಿದ್ಧ ಮಾಡಿರಿ. ನಮಗೆ ಇಲ್ಲಿ ಯಾವುದೇ 2 ರೇಖೆಗಳು ಸಮಾಂತರ ಇರಬೇಕಾಗಿದ್ದರೆ ಒಂದು ಅವುಗಳ ಸಂಗತ ಕೋನಗಳು ಏಕರೂಪವಾಗಿರಬೇಕು, ಅಥವಾ ಅಂತರ ಕೋನಗಳು ಪೂರಕವಾಗಿರಬೇಕು, ಇಲ್ಲ ಅಂದರೆ ವ್ಯುತ್ಕ್ರಮ ಕೋನಗಳು ಏಕರೂಪವಾಗಿದ್ದರೆ ಅವೆರಡು ಸಮಾಂತರ ಇವೆ ಎಂದು ಹೇಳಬಹುದು. ಆದರೆ ಇವುಗಳಲ್ಲಿ ಯಾವುದು ಅನುಕೂಲವಾಗುತ್ತೆ ಎಂಬುದನ್ನು ನಾವು ನೋಡೋಣ. ಇಲ್ಲಿ ಎಮ್ ಎನ್ ಒಂದು ರೇಖಾಖಂಡವನ್ನು ಜೋಡಿಸುವ, ಡ್ರಾ ಸೆಗ್ಮೆಂಟ್ ಎಮ್ ಎನ್, ಅಂದರೆ ಇಲ್ಲಿ ಎಮ್ ಎನ್ ರೇಖಾಖಂಡ ಜೋಡಿಸುವ. ಹಾಗಾದರೆ ನೋಡಿ, ಇಲ್ಲಿ quadrilateral MRPN is a cyclic and angle MNQ is its exterior angles. ಇಲ್ಲಿ ಗಮನದಲ್ಲಿರಲಿ, MRPN ಇದೊಂದು ಚಕ್ರೀಯ ಚೌಕೋನವಿದ್ದು ಕೋನ MNQ ಇದು ಅದರ ಬಾಹ್ಯ ಕೋನವಿರುತ್ತದೆ ಎಂಬುದು ಗೊತ್ತಿರಲಿ. ನಮಗೆ ಇಲ್ಲಿ ಗೊತ್ತಿರುವಂಥದ್ದು ಚಕ್ರೀಯ ಚೌಕೋನದ ಬಾಹ್ಯ ಕೋನದ ಅಳತೆಯು ಅದರ ಸಂಗತ ಕೋನದ ಸಮ್ಮುಖ ಕೋನಕ್ಕೆ ಏಕರೂಪವಾಗಿರುತ್ತದೆ. ಅಂದರೆ ಇಲ್ಲಿ ಚಕ್ರೀಯ ಚೌಕೋನದ ಬಾಹ್ಯ ಕೋನವು MNQ ಇದೆ, ಆದರೆ ಸಂಗತ ಕೋನದ ಸಮ್ಮುಖ ಕೋನ ಅಂದರೆ ಈ ಆರ್ ಕೋನ ಇರುತ್ತೆ. ಆದ್ದರಿಂದ ಕೋನ್ MNQ ಇಸ್ ಈಕ್ವಲ್ ಟು ಕೋನ್ MRP, ಅಂದರೆ ಚಕ್ರೀಯ ಚೌಕೋನದ ಬಾಹ್ಯ ಕೋನವು ಅದರ ಸಂಗತ ಕೋನದ ಸಮ್ಮುಖ ಕೋನಕ್ಕೆ ಏಕರೂಪ ಇರುತ್ತದೆ. ಅಂದರೆ ಕೊರೊಲರಿ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರ್ ಥೇರಮ್ ಎಂದು ಕೂಡ ಹೇಳಬಹುದು. ಚಕ್ರೀಯ ಚೌಕೋನದ ಬಾಹ್ಯ ಕೋನದ ಪ್ರಮೇಯ ಎಂದು ಕೂಡ ನಾವು ಹೇಳಬಹುದು. ಚೌಕೋನ MNQS ಈಸ್ ಎ ಸೈಕ್ಲಿಕ್. ಅದೇ ರೀತಿ MNQS ಕೂಡ ಇದು ಚಕ್ರೀಯ ಚೌಕೋನವಿದೆ. ಹಾಗಾದರೆ ಚಕ್ರೀಯ ಚೌಕೋನದ ಸಮ್ಮುಖ ಕೋನಗಳು ನಮಗೆ ಗೊತ್ತಿರುವಂಥದ್ದು ಪೂರಕವಿರುತ್ತವೆ. ಹಾಗಾದರೆ MNQ ಪ್ಲಸ್ MSQ
ಈಕ್ವಲ್ ಟು 180. ಹಾಗಾದ್ರೆ ಇವು ಸಮ್ಮುಖ ಕೋನಗಳು ಚಕ್ರೀಯ ಚೌಕೋನದ ಪ್ರಮೇಯಕ್ಕನುಸಾರವಾಗಿ. ಇಲ್ಲಿ ವಿಧಾನ ಇದಕ್ಕೆ ನಾವು 1. ಅದೇ ರೀತಿ ವಿಧಾನ 1ರಿಂದ ನಮಗೆ ಏನು ಸಿಗುತ್ತೆ ನೋಡಿ. ಕೋನ MRP ಪ್ಲಸ್ ಕೋನ್ MSQ ಈಸ್ ಈಕ್ವಲ್ ಟು 180 ಆಗುತ್ತೆ. ಅಂದರೆ ಇಲ್ಲಿ MNQ ಈಕ್ವಲ್ ಟು MRP ಇರೋದ್ರಿಂದ ನಾವಿಲ್ಲಿ MRP ಪ್ಲಸ್ MSQ ಈಕ್ವಲ್ ಟು 180 ಅಂಶ. ಅಂದರೆ ಇಲ್ಲಿ MRP ಮತ್ತು MSQ ಎರಡು ರೇಖಾಖಂಡಗಳು, ಇವುಗಳ ಛೇದಿಕೆಗಳಿರುತ್ತವೆ. ಇವುಗಳ ಅಂತರ್ಕೋನಗಳ ಬೇರೀಜು ಒಂದು ವೇಳೆ 180 ಅಂಶ ಇದ್ದರೆ ನಮಗಿಲ್ಲಿ ಕೋನ್ SRP ಈ ರೀತಿ ಹೇಳ್ಬೋದು ನೋಡಿ. ಕೋನ್ SRP ಮತ್ತು ಕೋನ್ RSQ ಇಲ್ಲಿ R ಮಧ್ಯಂತರ M ಮಧ್ಯಂತರ S ಇರೋದ್ರಿಂದ ಎರಡು ಕೋನಗಳಲ್ಲಿ ನಾವಿಲ್ಲಿ ಪೂರ್ಣ ಕೋನಗಳನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ಹೆಸರು ಮಾತ್ರ ಭಿನ್ನ ಇವೆ ಕೋನದ. ದೇರ್ಫೋರ್ ಸೆಗ್ಮೆಂಟ್ SQ ಪ್ಯಾರಲಲ್ ಸೆಗ್ಮೆಂಟ್ RP. ಅಂದರೆ ಇಲ್ಲಿ ಈ ರೇಖಾಖಂಡ SQ ಮತ್ತು ರೇಖಾಖಂಡ RPಯು ಸಮಾಂತರ ಇರುತ್ತವೆ ಎಂದು ಹೇಳಬಹುದು. ಯಾಕಂದರೆ ಅಂತರ್ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಇಂಟೀರಿಯರ್ ಎಂಗಲ್ಸ್ ಟೆಸ್ಟ್ ಫಾರ್ ಪ್ಯಾರಲಲ್ ಲೈನ್ಸ್. ದೇರ್ಫೋರ್ PR ಪ್ಯಾರಲಲ್ ಲೈನ್ QS. ಅಂದರೆ ರೇಖ PR ಸಮಾಂತರ ರೇಖ QS ಎಂದು ಸಿದ್ಧ ಮಾಡಬಹುದು. ಅದರಂತೆ ಕೊನೆಯ ಇನ್ನೊಂದು ಉದಾಹರಣೆಯನ್ನು ನೋಡಿ ಮಕ್ಕಳ. ಇಲ್ಲಿ ಎರಡು ವರ್ತುಳಗಳು ಪರಸ್ಪರ ಎ ಮತ್ತು ಇದಲ್ಲಿ ಛೇದಿಸುವು. ಎ ಮತ್ತು ಇದಲ್ಲಿ ಬಿಂದು ಇದಲ್ಲಿಂದ ಎಳೆದ ಸಾಮಾನ್ಯ ವೃತ್ತ ಛೇದಿಕೆ ವರ್ತುಳಗಳಿಗೆ ಬಿಂದು ಬಿ ಮತ್ತು ಡಿಗಳಲ್ಲಿ ಛೇದಿಸುವುದು. ಬಿಂದು ಬಿ ಮತ್ತು ಇದಲ್ಲಿಂದ ಎಳೆದ ಸ್ಪರ್ಶಕಗಳು ಒಂದನ್ನೊಂದು ಬಿಂದು ಸಿದಲ್ಲಿ ಛೇದಿಸುತ್ತವೆ. ಹಾಗಾದರೆ ಚೌಕೋನ ABCD ಇದು ಚಕ್ರೀಯ ಇದೆ ಎಂದು ಸಿದ್ಧ ಮಾಡಿರಿ. ABCD ಇರುವಂಥದ್ದು ಚಕ್ರೀಯ ಇದೆ ಎಂದು ಸಿದ್ಧ ಮಾಡಿರಿ. ಅಂದರೆ ಮಕ್ಕಳ ನಿಮ್ಮ ಗಮನಕ್ಕೆ ಬರಬೇಕು, ಚಕ್ರೀಯ ಇರುತ್ತವೆ ಎಂದರೆ ಅವುಗಳ ಸಮ್ಮುಖ ಕೋನಗಳು ಪೂರಕ ಇರುತ್ತವೆ ಎಂದು ತೋರಿಸಬೇಕು. ಇದು ಗಮನದಲ್ಲಿರಲಿ. ಈಗ ನೋಡಿ, ನಾವು ಇಲ್ಲಿ ಚಕ್ರೀಯ ತೋರಿಸುವ ಸಲುವಾಗಿ ಇಲ್ಲಿ ಸೆಗ್ಮೆಂಟ್ AB, ಸೆಗ್ಮೆಂಟ್ AD ಮತ್ತು ಸೆಗ್ಮೆಂಟ್ ABಗಳನ್ನು ಜೋಡಿಸಲಾಗಿದೆ. ಡ್ರಾ ಸೆಗ್ಮೆಂಟ್ AB, ಸೆಗ್ಮೆಂಟ್ AE ಆ್ಯಂಡ್ ಸೆಗ್ಮೆಂಟ್ AD. ಇಲ್ಲಿ ನೋಡಿ ಅದೇ ರೀತಿ ಕೋನ್ EBC, ಕೋನ್ EBC ಈ ಕೋನದ ಅಳತೆ ಮತ್ತು ಕೋನ್ BAE ಈ ಕೋನದ ಅಳತೆ. ನಾವಿಲ್ಲಿ ಸ್ಪರ್ಶಿಕೆ ಮತ್ತು ಛೇದಿಕೆ ಅಥವಾ ಜಾಗಳ ಈ ಜಾದಿಂದಾಗಿ ಉಂಟಾದಂಥ ಇಲ್ಲಿ ಕೋನ, ಅಂದರೆ ಒಂದು ಸ್ಪರ್ಶ ಬಿಂದುವಿನಲ್ಲಿ ತಯಾರಾದಂಥ ಕೋನ ಮತ್ತು ಇಲ್ಲಿ ಛೇದಿಕೆಯಿಂದ ಸ್ಪರ್ಶಿಕೆ ಛೇದಿಕೆ ಎಂದು ಕರೆಯಬಹುದು. ಅದರಂತೆ ಕೋನ್ EDC, ಕೋನ್ EDC ಈಕ್ವಲ್ ಟು ಕೋನ್ DAE ಎಂದು ತೋರಿಸ್ಬೋದು. ಇದೇ ರೀತಿ ಇವೆರಡೂ ಕೋನಗಳು ಏಕರೂಪ, ಅಂದರೆ ಇಲ್ಲಿ ಸ್ಪರ್ಶಿಕೆ ಮತ್ತು ಛೇದಿಕೆ ಪ್ರಮೇಯಕ್ಕನುಸಾರವಾಗಿ. ಅದೇ ರೀತಿ ತ್ರಿಕೋನ್ BCD, ತ್ರಿಕೋನ್ BCDದಲ್ಲಿ ಕೋನ DBC, ಕೋನ DBC ಪ್ಲಸ್ ಕೋನ BDC ಪ್ಲಸ್ ಕೋನ್ BCD ಈಕ್ವಲ್ ಟು 180. ಅಂದರೆ ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಜು. ಸಮ್ ಆಫ್ ಆಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಇಲ್ಲಿ ನಾವು 1 ಮತ್ತು 2ರ ಮೇಲೆ ವಿಧಾನಗಳನ್ನು ತೆಗೆದುಕೊಂಡು EBC, ಕೋನ DBC, ಕೋನ DBC ಅಂದರೂ ಒಂದೇ, ಕೋನ್ EBC ಅಂದರೂ ಒಂದೇ, ಪ್ಲಸ್ ಕೋನ್ BDC ಅಂದರೂ ಒಂದೇ, ಕೋನ್ EDC ಅಂದರೂ ಅದೇ ಕೋನ ಬರುತ್ತೆ, ಗೊತ್ತಿರಲಿ. ಆನಂತರ ಪ್ಲಸ್ ಕೋನ್ BCD ಈಕ್ವಲ್ ಟು 180. ಇಲ್ಲಿ ಹೆಸರು ಮಾತ್ರ ಭಿನ್ನ, B ಮಧ್ಯಂತರ E ಮಧ್ಯಂತರ D ಇರೋದ್ರಿಂದ. ಹಾಗಾದರೆ ಕೋನ್ EBCಯ ಅಳತೆ ಕೋನ್ BAE ಇದೆ. ವಿಧಾನ 1ರಲ್ಲಿ ಗಮನದಲ್ಲಿರಲಿ. EBC ಅಂದರೆ ಕೋನ್ BAE. ಅದರಂತೆ EDC ಅಂದರೆ ಕೋನ್ DAE ಇದೆ. ವಿಧಾನ 1 ಮತ್ತು 2ರ ಮೇಲಿಂದ ಪ್ಲಸ್ ಕೋನ್ BCD ಈಕ್ವಲ್ ಟು 180. ಇಲ್ಲಿ ನಾವು ವಿಧಾನ 1 ಮತ್ತು 2ರ ಉಪಯೋಗ ಮಾಡಿದೆವು. ಕೋನ್ BAE ಪ್ಲಸ್ ಕೋನ್ DAE, ಕೋನ್ BAE ಪ್ಲಸ್ ಕೋನ್ DAE ಅಂದರೆ ಈ ಪೂರ್ಣ ಕೋನ ಆಗುತ್ತೆ ಕೋನ್ BAD. ಅದರಂತೆ ಕೋನ್ BAD ಪ್ಲಸ್ ಕೋನ್ BCD ಈಸ್ ಈಕ್ವಲ್ ಟು 180. ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಗೊತ್ತಿರುವಂಥದ್ದು ಇಲ್ಲಿ ಎ ಕೋನದ ಅಳತೆ ಮತ್ತು ಇಲ್ಲಿ ಸಿ ಕೋನದ ಅಳತೆ ಇವೆರಡರ ಬೇರೀಸು ಒಂದು ವೇಳೆ ಅಂದರೆ ಸಮ್ಮುಖ ಕೋನಗಳಾದವು. ನಾವು ಇಲ್ಲಿ ಚಕ್ರೀಯ ಚೌಕೋನದ ಪ್ರಮೇಯದ ವ್ಯತ್ಯಾಸಕ್ಕನುಸಾರವಾಗಿ ಯಾವುದೇ ಚೌಕೋನದ ಸಮ್ಮುಖ ಅಂದರೆ ಇಲ್ಲಿ ಚಕ್ರೀಯ ಬಿಂದುಗಳು ಅಂದರೆ ಸಮ್ಮುಖ ಕೋನಗಳು ಪೂರಕವಾಗಿದ್ದರೆ
ಆ ಬಿಂದುಗಳು ಚಕ್ರೀಯವಾಗಿರುತ್ತವೆ ಎಂಬುದು ನಾವು ಇಂಥ ಪ್ರಮೇಯನು ಕೂಡ ನೋಡಿರ್ಬೇಕು. ಆದ್ದರಿಂದ ಚೌಕೋನ ಎ ಬಿ ಸಿ ಡಿ ಇದು ಚಕ್ರೀಯ ಚೌಕೋನವಿರುತ್ತದೆ. ಅಂದರೆ ಚೌಕೋನ ಎ ಬಿ ಸಿ ಡಿ ಇಸ್ ಎ ಸೈಕ್ಲಿಕ್ ಕಾನ್ವರ್ಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಥಿಯರಮ್. ಈ ರೀತಿ ನಾವು ಇಂತಹ ಉದಾಹರಣೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಈ ವರ್ತುಳ ಪಾಠವನ್ನು ನಾವು ಮುಕ್ತಾಯ ಮಾಡುತ್ತೇವೆ ಮಕ್ಕಳೇ. ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ತಾವು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಉದಾಹರಣೆಗಳನ್ನು ಇನ್ನೂ ನೀವು 2-3 ಸಲ ಪ್ರಾಕ್ಟೀಸ್ ಮಾಡಿದಾಗ ಇಂಥ ಉದಾಹರಣೆಗಳನ್ನು ತಮಗೆ ಸುಲಭವಾಗಿ ಬಿಡಿಸಲು ಬರುತ್ತವೆ ಮಕ್ಕಳೇ. ಆದ್ದರಿಂದ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.